ಓಕೆ, ಇನ್ನು ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನು ರದ್ದು ಮಾಡುವ ವಿಶ್ವಾಸವಿದೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಮಾತನಾಡಿದ್ದಾರೆ. ಅವರು ಡೇ ಒನ್ನಿಂದನೂ ಇದನ್ನೇ ಹೇಳ್ಕೊಂಡು ಬರ್ತಾ ಇರತಕ್ಕಂಥದ್ದು. ತನಿಖೆ ಆರಂಭ ಆದಾಗಿಂದಲೂ ಕೂಡ ಲೋಕಾಯುಕ್ತದವರೇ ಇವ್ರನ್ನ ತಪ್ಪಿತಸ್ಥರನ್ನಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸವಿದೆ ಅಂತಂದರು. ಈಗ ಬಿ ರಿಪೋರ್ಟ್ ಹಾಕಿದ ಮೇಲೆ ಬಿ ರಿಪೋರ್ಟ್ ರದ್ದು ಮಾಡುವ ವಿಶ್ವಾಸವಿದೆ ಅಂತಿದ್ದಾರೆ. ಬಿ ರಿಪೋರ್ಟ್ ತಿರಸ್ಕರಿಸದೇ ಇದ್ದರೆ ಹೈಕೋರ್ಟ್ ಮೊರೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಅವರು. ಸಿಎಂ ಹಾಗೂ ಕುಟುಂಬದ ಮೇಲಿನ ಆರೋಪಕ್ಕೂ ಸಾಕ್ಷಿ ಇದೆ. ಆಯ್ತು, ಅದನ್ನು ಕೊಟ್ಟಿದ ಮೇಲೆ ಯಾಕೆ ಅದನ್ನು ಕನ್ಸಿಡರ್ ಮಾಡಿಲ್ಲ ನೀವು ಕೊಟ್ಟ ಸಾಕ್ಷಿಯನ್ನ? ಸಿಬಿಐಗೆ ಕೊಡಿ ತನಿಖೆಗಂತ ಹೈಕೋರ್ಟ್ಗೆ ಆಲ್ರೆಡಿ ಹೋಗಿದ್ರು, ಮತ್ತೆ ಇನ್ನೊಂದ್ಸಲ ಈಗ ಲೀಗಲ್ ಫೈಟ್ಗೆ ಮುಂದಾಗಬೇಕಾಗುತ್ತೆ. ಲೋಕಾಯುಕ್ತ ಸಿಎಂ ಪ್ರಭಾವಕ್ಕೆ ಒಳಗಾಗಿ ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಇದೊಂದು ಆರೋಪವನ್ನ ಮೊದಲಿಂದನೂ ಎಲ್ಲರೂ ಮಾಡ್ತಾ ಇದ್ದಾರೆ. ನೋಡೋಣ. ಮೈಸೂರಿನಲ್ಲಿ ಮೂಡ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಈ ರೀತಿ ಅಭಿಪ್ರಾಯ ಪಟ್ಟಿದ್ದಾರೆ. ಇವತ್ತು ಬಿಗ್ ಡೇ. ಯಾಕಂದರೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಲೋಕಾಯುಕ್ತದವರು ಸಿದ್ದರಾಮಯ್ಯನವರ ಕುಟುಂಬದ ವಿಚಾರದಲ್ಲಿ ಸಲ್ಲಿಸಿರುವಂತಹ ಬಿ ರಿಪೋರ್ಟನ್ನು ಸ್ನೇಹಮಯಿ ಕೃಷ್ಣ ಅವರು ಚಾಲೆಂಜ್ ಮಾಡಿದ್ದಾರೆ. ಜೊತೆಗೆ ಇಡಿ ಅವರು ಕೂಡ ಚಾಲೆಂಜ್ ಮಾಡಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ಲೋಕಾಯುಕ್ತರು ಕೊಟ್ಟಿರುವಂಥ ರಿಪೋರ್ಟ್ ಸರಿ ಇದೆಯೋ ಅಥವಾ ಇಲ್ಲೋ ಅನ್ನುವಂಥ ವಿಚಾರದಲ್ಲಿ ಇವತ್ತು ಪ್ರಮುಖವಾದಂತಹ ಆದೇಶ ಜನಪ್ರತಿನಿಧಿ ನ್ಯಾಯಾಲಯದಿಂದ ಹೊರಬೀಳಲಿದೆ. ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಪಾಲಿಗೆ ವೆರಿ ಬಿಗ್ ಡೇ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅಂತಿಮವಾಗಿ ಅಂದರೆ ಈ ಬಿ ರಿಪೋರ್ಟ್ ಒಪ್ಕೋಬೇಕೋ ಬೇಡೋ ಅನ್ನುವಂಥದ್ರ ಆದೇಶ ಬರುತ್ತೆ ಹೇಗೆ? ಹೌದು ಸರ್, ಇವತ್ತು ಪ್ರಮುಖವಾಗಿ ಒಂದು ಆದೇಶ ಬರುತ್ತೆ. ಸೊ ಈ ಆದೇಶದ ಮೇಲೆ ಮುಂದಿನ ಕಾನೂನು ಹೋರಾಟ ನಡೆಯುತ್ತೆ. ಅಂದರೆ ಮಾನ್ಯ ನ್ಯಾಯಾಲಯ ಏನು ಲೋಕಾಯುಕ್ತ ಅಧಿಕಾರಿ ಸಲ್ಲಿಸಿದ್ರು ವರದಿ, ಆ ವರದಿನ ತಿರಸ್ಕಾರ ಮಾಡಿದ್ರೆ ಸೊ ಆರೋಪಗಳನ್ನ ವಿರುದ್ಧ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪನ ಸಾಬೀತುಪಡಿಸೋದಕ್ಕೆ ನನಗೊಂದು ಕಾನೂನು ಅವಕಾಶ ಮಾಡಿಕೊಡಿದ್ರು. ಆ ಅವಕಾಶನ ಬಳಸ್ಕೊಂಡು ನಾನು ಸಾಕ್ಷಿಗಳನ್ನು ನುಡಿದು ದಾಖಲೆ ಒಂದು ಗುರುತು ಮಾಡಿಸಿ ಆರೋಪಗಳನ್ನ ವಿಚಾರಣೆಗೊಳಪಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಪ್ರಕ್ರಿಯೆ ಶುರುವಾಗುತ್ತೆ. ಅಕಸ್ಮಾತ್ ಮಾನ್ಯ ನ್ಯಾಯಾಲಯ ಏನಾದರೂ ನನ್ನ ಅರ್ಜಿಯನ್ನು ತಿರಸ್ಕಾರ ಮಾಡಿ ಅಂತಿಮ ವರದಿ ಏನು ಲೋಕಾಯುಕ್ತ ಸಲ್ಲಿಸಿದ್ರೆ ಅದನ್ನು ಅಂಗೀಕರಿಸಿದ್ರೆ ನಾನು ಮೇಲ್ಮನವಿ ಸಲ್ಲಿಸೋದು ಅನಿವಾರ್ಯ ಆಗುತ್ತೆ. ಅಂದರೆ ನೀವು ತಾವು ಮೇಲ್ಮನವಿ ಹೈಕೋರ್ಟ್ಗೆ ಸಲ್ಲಿಸುವಂಥದ್ದು? ಹೌದು, ಹೈಕೋರ್ಟಿಗೆ ಸಲ್ಲಿಸುವಂಥದ್ದು. ಅಂದರೆ ಪ್ರಮುಖವಾಗಿ ಇವತ್ತಿರುವಂತಹ ಪ್ರಶ್ನೆ ಇಡೀ ಲೋಕಾಯುಕ್ತ ರಿಪೋರ್ಟನ್ನೇ ತಿರಸ್ಕರಿಸುವಂಥದ್ದು ಅಥವಾ ಒಪ್ಕೊಳ್ಳುವಂಥದ್ದು, ಈ ಥರದ ಡಿಸಿಷನ್ ಆಗುತ್ತಾ ಏನು? ಅಲ್ಲ, ಎರಡರಲ್ಲಿ ಒಂದು ಆಗ್ಬೋದು ಸರ್. ಒಂದು ತನಿಖೆ ಸರಿ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಮಾಡ್ತಾರೆ. ಸರಿಗಿದೆ ಅಂದರೆ ಅದನ್ನು ಅಂಗೀಕರಿಸಿ ಮುಕ್ತಾಯ ಮಾಡ್ತಾರೆ. ಅಥವಾ ತನಿಖೆ ಸರಿಯಿಲ್ಲ ಅಂದ್ಕೊಂಡು ಬಂದರೆ ಅಲ್ಲೂ ಕೂಡ ಎರಡು ಅವಕಾಶಗಳಿದೆ. ಒಂದು ಸರಿಯಾದ ರೀತಿ ತನಿಖೆ ಮಾಡಿ ವರದಿ ಕೊಡಿ ಮತ್ತೊಂದು ಆದೇಶ ಮಾಡ್ಬೋದು, ಅಥವಾ ನನಗೆ ಆರೋಪ ಸಾಬೀತುಪಡಿಸೋಕ್ಕೆ ಅವಕಾಶ ಕೊಡ್ಬೋದು. ಸೊ ಮಾನ್ಯ ನ್ಯಾಯಾಲಯ ಇವತ್ತು ಏನು ತೀರ್ಪು ಕೊಡಿದೆ ಅನ್ನೋದು ಒಂದು ತುಂಬ ಕುತೂಹಲದಿಂದ ಇದೆ. ಅಲ್ಲ, ಈಗ ಪ್ರಮುಖವಾಗಿ ತಾವು ಕೂಡ ಹೇಳಿದಿರಿ ಬಿ ರಿಪೋರ್ಟಲ್ಲಿರುವಂಥ ಎಲ್ಲ ಅಂಶಗಳು ಕೂಡ ಸರಿ ಇಲ್ಲ. ಯಾಕೆಂದರೆ ನಿಮ್ಮ ಆರೋಪಗಳಿಗೆ ಸಂಬಂಧಪಟ್ಟಂಥ ಭಾಳಷ್ಟು ದಾಖಲಾತಿಗಳು ಕೂಡ ತಾವು ಮಾತಾಡ್ತಾ ಇದ್ದೀರಿ. ತಮಗೆ ಎಷ್ಟರ ಮಟ್ಟಿಗೆ ವಿಶ್ವಾಸ ಇದೆ ಈ ಬಿ ರಿಪೋರ್ಟ್ನ ಕ್ಯಾನ್ಸಲ್ ಮಾಡುತ್ತೆ ಅನ್ನುವಂಥದ್ದು? ಸರ್, 100ಕ್ಕೆ 100 ನನಗೆ ವಿಶ್ವಾಸ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಆರೋಪ ಮಾಡಿರೋದೇ ಸುಳ್ಳು ದಾಖಲಾತಿಯನ್ನು ಸೃಷ್ಟಿ ಮಾಡಿ ಪ್ರಾಧಿಕಾರದ ನಿವೇಶನಗಳನ್ನು ಅಕ್ರಮ ನಿವೇಶನ ಪಡ್ಕೊಂಡು ಪ್ರಾಧಿಕಾರಕ್ಕೆ ನಷ್ಟ ಉಂಟು ಮಾಡಿರಂತ. ಏನೀಗ ಲೋಕಾಯುಕ್ತಾಧಿಗಳ ವರದಿ ಸಲ್ಲಿಸಿದರೆ ಆ ವರದಿಯ 17ನೇ ಖಂಡಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದರೆ ಎರಡನೇ ಆರೋಪಿಯಾದ ಶ್ರೀಮತಿ ಪಾರ್ವತಿಯವರು ಸೇರಿದಂತೆ ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡಿರೋದು ಪ್ರಾಧಿಕಾರ ನಷ್ಟ ಆಗಿದೆ ಅಂತೇಳಿ. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಏನು ಸಲ್ಲಿಸಿರೋ ವರದಿ ಅದು ಗೊಂದಲಕಾರಿಯಾಗಿದೆ. ಅಂದರೆ ಒಂದು ಕಡೆ